2025ರದ ಪ್ರಾರಂಭದಾಗ ಸಿಲ್ವರ್ದ 1 kg ಪ್ರೈಸ್ 88,000 ರೂಪಾಯಿ ನಡೆದಿತ್ರಿ. ಈಗ ನೋಡ್ಬೋದು ನೀವು 2025 ಮುಗ್ಯಾಕ ಬಂತ. ಈಗ 1 kg ಸಿಲ್ವರ್ ಪ್ರೈಸ್ 2,20,000 ಮ್ಯಾಗ ಟ್ರೇಡ್ ಆಗತೈತಿ. ಸಿಲ್ವರ್ ವೀಕ್ಷಕರೇ 2025 ಮ್ಯಾಗ ಇನ್ವೆಸ್ಟರ್ಸ್ಗೆ 130%ಗಿಂತನೂ ಹೆಚ್ಚು ರಿಟರ್ನ್ ಅನ್ನ ಕೊಟ್ಟೈತಿ. ಜಗತ್ತದ ಎಲ್ಲ ಅಸೆಟ್ ಕ್ಲಾಸನ್ನ ಕಂಪೇರ್ ಮಾಡಿದ್ರೆ ಸಿಲ್ವರ್ ಅಷ್ಟು ರಿಟರ್ನ್ ಯಾವುದೂ ಅಸೆಟ್ ಕ್ಲಾಸ ಕೊಟ್ಟಿಲ್ಲ. ಅದ ಕಾರಣ ಎಲ್ಲ ಇನ್ವೆಸ್ಟರ್ಸ್ ಹತ್ತೆಲ್ಲ ಒಂದು ಕ್ವಶನ್ ಬರತೈತಿ. ಆ ಕ್ವಶನ್ ಏನಂತಂದ್ರೆ 2025 ಇನ್ವೆಸ್ಟರ್ಸ್ಗೆ ಯಾವ ಥರ ಸಿಲ್ವರ್ ರಿಟರ್ನ್ ಕೊಟ್ಟೈತಿ ಅದೇ ಥರ 26 ಕೊಡ್ಬೋದೇನಂತ ಎಲ್ಲರದು ತಲೆ ಕ್ವಶನ್ ಬರತೈತ್ರಿ. ಅದರದನ್ನ ಆನ್ಸರ್ ಕಂಡು ಹಿಡಿಯೋ ಪ್ರಯತ್ನ ಇವತ್ತಿನ ವಿಡಿಯೋನಾಗ ಮಾಡೋನು. ಫ್ಯೂಚರ್ನಾಗ 2026 ಸಿಲ್ವರ್ ಪ್ರೈಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಮತ್ತು ಯಾವ ಥರ ನಾವು ಸಿಲ್ವರ್ನ ಹೂಡಿಕೆ ಮಾಡ್ಬೋದು, ಯಾವ ಥರ SIP ಮಾಡ್ಬೋದು, SIP ಮಾಡೋದ್ರಿಂದ ಸಿಲ್ವರ್ನಾಗ ಯಾವ ಥರ ಬೆನಿಫಿಟ್ ಆಗ್ಬೋದು ಅಂತ ಎಲ್ಲ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗಿನ ಲೈಕ್ ಮಾಡಿರ್ಕಲೇ ಇದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲೇ ಇದ್ರೆ ಸಬ್ಸ್ಕ್ರೈಬನ್ನು ಮಾಡ್ರಿ. ಬರೀ ವೀಕ್ಷಕರೇ, ಫಸ್ಟ್ ನಾವು ಸಿಲ್ವರ್ದು ಪ್ರೈಸ್ ಈ ಥರ ಇರಕ್ಕೆ ಮೇನ್ ರೀಸನ್ ಕಾರಣಗಳೇನಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ನಾವು ಗೋಲ್ಡ್ ಮತ್ತು ಸಿಲ್ವರ್ ಅನ್ನ ಕಂಪೇರ್ ಮಾಡ್ರ ಗೋಲ್ಡ್ ಜನರು ಎದಕ್ಕೆ ಬಳಸ್ತಾರಂತಂದ್ರೆ ಆಭರಣ ರೂಪನಾಗ ಬಳಸ್ತಾರ ಮತ್ತು ಹೂಡಿಕೆ ಅಂತ ಬಳಸ್ತಾರ್ರಿ. ಬಟ್ ಸಿಲ್ವರ್ ಆಭರಣ ರೂಪನಾಗೂ ಬಳಸ್ತಾರ, ಹೂಡಿಕೆ ಅಂತಾನು ಬಳಸ್ತಾರ. ಬಟ್ ಈಗ ಇಂಡಸ್ಟ್ರಿಯಲ್ ಯೂಸ್ನಾಗೂ ಭಾಳ ಬಳಸತ್ತಾರ. ಅದು ಒಂದು ಕಾರಣದಿಂದ ಬೆಳ್ಳಿದ ಪ್ರೈಸ್ ಈ ಥರ ಇರತೈತಿ, ಅಥವಾ ಗೋಲ್ಡ್ಗಿಂತ ಹೆಚ್ಚು ಬೆಳ್ಳಿ ರಿಟರ್ನ್ ಕೊಟ್ಟೈತಿ ಒಂದು ವರ್ಷನಾಗ ಅಂತ ನಾವು ಅನ್ಬೋದ. ಸಿಲ್ವರ್ ಏನು 100% ಸಿಲ್ವರ್ ಐತಿ ಜಗತ್ತದ, ಅದ್ರಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಯಾವ್ಯಾವ ರೂಪನಾಗ ಬಳಸಾತಾರ ಜನರು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು 100%ನಾಗ 59% ಇಂಡಸ್ಟ್ರಿಯಲ್ ಯೂಸ್ನಾಗ ಬಳಸ್ತಾರಿ. ಕೆಲವೊಂದು ಸೆಕ್ಟರ್ನಾಗ ಡಿಮಾಂಡ್ ಭಾಳ ಹೆಚ್ಚಾಗೈತನಿಲ್ಲ ರೀ, ಅವೆಲ್ಲ ಸೆಕ್ಟರ್ನಾಗ ಬಳಸ್ತಾರ. ಮತ್ತು ವೀಕ್ಷಕರೇ ಉಳಿದಿದ್ದು 17% ಜ್ಯುವೆಲ್ರಿ ರೂಪನಾಗ ಬಳಸತ್ತಾರ. ಮತ್ತು 16% ಏನು ಉಳಿತೈತೆ ಅದ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಸಿಲ್ವರ್ ಕಾಯಿನ್ಗಳನ್ನ, ಸಿಲ್ವರ್ ಬಾರ್ಗಳನ್ನ ಬಾಯ್ ಮಾಡತ್ತಾರ. ಮತ್ತು ಫೋಟೋಗ್ರಫಿ ಅಂತ 2% ಯೂಸ್ ಆಗತೈತಿ. ಕ್ಯಾಮ್ರಾಗಳ್ನ ಇತರಾಗೂ ವೀಕ್ಷಕರೇ ಸಿಲ್ವರ್ ಭಾಳ ಬಳಸ್ತಾರ. ಅದು ಒಂದು ಕಾರಣದಿಂದ 2% ಫೋಟೋಗ್ರಫಿನಾಗ ಬಳಸತ್ತಾರ. ಈ ಥರ ವೀಕ್ಷಕರೇ 100% ಸಿಲ್ವರ್ ಅನ್ನ ಬಳಸತ್ತಾರ ಈ ಜನರು. ಅದ್ರಾಗ್ರೆ ಮೇನ್ ಏನು ಇಂಡಸ್ಟ್ರಿಯಲ್ ಯೂಸ್ ಅಂತಂದು ಇಂಡಸ್ಟ್ರಿಯಲ್ ಯೂಸ್ ಅಂತ ಏನು 59% ಸಿಲ್ವರ್ ಬಳಸತ್ತಾರ. ಅದ್ರಾಗ ಎಲ್ಲಕ್ಕಿಂತ ಹೆಚ್ಚು ಸೋಲಾರ್ನಾಗ ಬಳಸತ್ತಾರ. ಸೋಲಾರ್ನಾಗನ 46.4% ವೀಕ್ಷಕರೇ ಬೆಳ್ಳಿಯನ್ನ ಬಳಸತ್ತಾರ. ಸೋಲಾರ್ ಸೆಕ್ಟರ್ನಾಗ ಬೆಳ್ಳಿದ ಡಿಮಾಂಡ್ ಭಾಳ ಹೆಚ್ಚೈತ್ರಿ. ಅದ್ರಾಗ್ರೆ ಮೇನ್ ಈಗ ಸೋಲಾರ್ ಸೆಕ್ಟರ್ ಯಾವ ಥರ ಬೆಳೆತೈತೆ ಅಂತ ನೀವು ನೋಡಿರ್ಬೋದಾ. ಗೌರ್ಮೆಂಟನ್ನು ಸಹ ಸೋಲಾರ್ ಸೆಕ್ಟರ್ಗೆ ಭಾಳ ಪ್ರೋತ್ಸಾಹನೆ ನೀಡತೈತಿ. ಈಗ ಬರೀ ಸೋಲಾರ್ ಸೆಕ್ಟರ್ ಬಗ್ಗೆ ಸ್ವಲ್ಪ ಡೀಟೇಲ್ದ ಅನಾಲಿಸಿಸ್ ಮಾಡೋದು. ಸೋಲಾರ್ ಸೆಕ್ಟರ್ನಾಗ ಯಾವ ಥರ ಬೆಳ್ಳಿ ಬಳಸದಾರಂತ ನೋಡ್ರಿ ವೀಕ್ಷಕರೇ, ನಾವು ಸೋಲಾರ್ ಸೆಕ್ಟರ್ನಾಗ ಬೆಳ್ಳಿ ಯಾವ ಥರ ಬಳಸತ್ತಾರಂತ ನೋಡ್ರ ಈ ಒಂದು ಡೇಟಲೇನು ನಮಗೆ ಗೊತ್ತಾಗ್ತೈತಿ. ಏನು ಒಂದು ಎವರೇಜ್ ಸೋಲಾರ್ ಪ್ಯಾನಲ್ ಇರ್ತೈತಿ, ಆ ಒಂದು ಎವರೇಜ್ ಸೋಲಾರ್ ಪ್ಯಾನಲ್ನಾಗ 20 ಗ್ರಾಮ್ ವೀಕ್ಷಕರೇ ಬೆಳ್ಳಿ ಬಳಸ್ತಾರಂತ್ರಿ. ಅಂದ್ರೆ ನೀವು ಇದ್ರಲ್ಲೇನ ತಿಳ್ಕೊಬೋದು ಯಾವ ಥರ ವೀಕ್ಷಕರೇ ಸೋಲಾರ್ ಸೆಕ್ಟರ್ನಾಗ ಬೆಳ್ಳಿದ ಡಿಮಾಂಡ್ ಹೆಚ್ಚಾಗ್ಬೋದಂತ. ನೋಡ್ಬೋದು ನೀವು ಜಗತ್ನಾಗ ವೀಕ್ಷಕರ 2024 ಭಾರತನಾಗ ಅಷ್ಟೇ ಇಲ್ಲ, ಜಗತ್ತಿನಾಗನ 600 ಗಿಗಾವಾಟ್ ವಿದ್ಯುತ್ ಅನ್ನ ಸೋಲಾರ್ದಿಂದ ಉತ್ಪಾದನೆ ಮಾಡಿದಾರ. ಆದ್ ವೀಕ್ಷಕರ 2030 ತನಕ 1 ಟೆರಾವ್ಯಾಟ್ ವಿದ್ಯುತ್ ಅನ್ನ ಸೋಲಾರ್ದಿಂದ ಉತ್ಪಾದನೆ ಮಾಡ್ಬೇಕಂತ ಗುರಿ ಇಟ್ಟಾರ. 2035 ತನಕ 5,000 ಗಿಗಾವ್ಯಾಟ್ ವೀಕ್ಷಕರ ವಿದ್ಯುತ್ ಅನ್ನ ಈ ಸೋಲಾರ್ ಎನರ್ಜಿಲೇನ ಉತ್ಪಾದನೆ ಮಾಡ್ಬೇಕಂತ ಜಗತ್ತದ ವೀಕ್ಷಕರೇ ಗೋಲ್ ಐತಿ, ಅಥವಾ ಅಷ್ಟ ವೀಕ್ಷಕರೇ ಗೋಲ್ ಅಚೀವ್ ಮಾಡ್ಬೋದಂತ ಈ ಡೇಟಾ ನಮಗೆ ತಿಳಿಸ್ತೈತಿ. ಇದ ಒಂದು ಡೇಟಾಲೆ ನೀವು ತಿಳ್ಕೊಬೋದ ಯಾವ ತರ ಸೋಲಾರ್ ಸೆಕ್ಟರ್ ಬೆಳೆತೈತಂತ. ಇದೇ ಥರ ಏನ್ರಿ ಸೋಲಾರ್ ಸೆಕ್ಟರ್ ಬೆಳ್ಕೊಂತ ಹೋತಂದ್ರೆ ಖಂಡಿತವಾಗಿ ಬೆಳ್ಳಿ ಡಿಮಾಂಡ್ ಇರೋದನ್ನ, ಬೆಳ್ಳಿ ಡಿಮಾಂಡ್ ಇದ್ರೆ ಖಂಡಿತವಾಗಿ ಬೆಳ್ಳಿ ಈ ಥರ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡೋದನ್ನ ಅಂತ ನಮಗೆ ಈ ಒಂದು ಡೇಟಾಲೆ ನಮಗೆ ಗೊತ್ತಾಗ್ತೈತಿ. ಇದೇ ಥರ EV ಸೆಕ್ಟರ್ನಾಗ, ಇಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಾಗೂ ಬೆಳ್ಳಿ ಡಿಮಾಂಡ್ ಭಾಳ ಐತ್ರಿ. ಈ ಒಂದು ಡೇಟಾನು ನೀವು ನೋಡ್ಬೋದ. ಒಂದು ಏನು EV ಕಾರ್ ಇರ್ತೈತಿ, ಏನು ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಕಾರ್ ಇರ್ತೈತಿ, ಅದ್ರಾಗ 25ರಿಂದ 50 ಗ್ರಾಮ್ ಬೆಳ್ಳಿ ಬಳಸ್ತಾರಂತ್ರಿ ಒಂದು ಕಾರ್ನಾಗ. ಅಂದ್ರೆ ಇದ್ರಲ್ಲೇನೋ ನೀವು ತಿಳ್ಕೊಬೋದ ಯಾವ ಥರ EV ಕಾರ್ನಾಗನು ವೀಕ್ಷಕರೇ ಬೆಳ್ಳಿದ ಡಿಮಾಂಡ್ ಐತಂತ. ಟೋಟಲ್ ಭಾರತದಾಗ 2025 ನಾವು 2 ಮಿಲಿಯನ್ EV ಕಾರ್ಗಳನ್ನ ಸೆಲ್ ಮಾಡಿದ್ದೇವೆ. ಜಗತ್ತದ ಡೇಟಾ ನೋಡ್ರ ವೀಕ್ಷಕರೇ ನೋಡ್ಬೋದ, ಟೋಟಲ್ 20 ಮಿಲಿಯನ್ EV ಕಾರ್ಗಳನ್ನ ಸೆಲ್ ಮಾಡಿದಾರ. 2026 22ರಿಂದ 25 ಮಿಲಿಯನ್ EV ಕಾರ್ ಸೆಲ್ ಆಗ್ಬೋದು ಅಂತ ಅನುಮಾನ ಇಟ್ಟಾರ. ಇದೇ ಥರ ಏನ್ರ ವೀಕ್ಷಕರು EV ಕಾರ್ಗಳು ಸೆಲ್ ಹಾಕೊಂತ ಹೋದು ಅಂತಂದ್ರೆ ಪ್ರತಿ EV ಕಾರ್ನಾಗ 25ರಿಂದ 50 ಗ್ರಾಮ್ ಬೆಳ್ಳಿ ಇರ್ತೈತಿ. ಅಂದ್ರೆ ಇದ್ರಲ್ಲೇ ನಾನು ತಿಳ್ಕೊಬೋದು ನೀವು ಬೆಳ್ಳಿ ಡಿಮಾಂಡ್ ಈ ಸೆಕ್ಟರ್ನಾಗನು ಯಾವ ಥರ ಬೆಳಿಬೋದಂತ. ಈಗ ನೀವು ಈ ವಿಡಿಯೋ ನೋಡತ್ತೀರಿ ಮೊಬೈಲ್ನಾಗ, ಕಂಪ್ಯೂಟರ್ನಾಗ, ಅದ್ರಾಗೂ ಸಹ ವೀಕ್ಷಕರೇ ಬೆಳ್ಳಿಯನ್ನ ಯೂಸ್ ಮಾಡತ್ತಾರ. ಈಗ ಈ ಕಾರಣದಿಂದನೂ ವೀಕ್ಷಕರೇ ಬೆಳ್ಳಿದ ಪ್ರೈಸ್ ಈ ಥರ ಒಮ್ಮೆ ಏರಾತೈತಿ ಅಥವಾ ಫ್ಯೂಚರ್ನಾಗೂ ಏರ್ಬೋದಂತನೂ ಅನ್ಬೋದು. ಮತ್ತೆ ಹೇಳಿದ್ನಿ ನಾವು ಆಲ್ರೆಡಿ ಫೋಟೋಗ್ರಾಫಿನಾಗೂ ಬಳಸತ್ತಾರ. ಏನು ಕ್ಯಾಮ್ರಾದು ಅಂತೇಳಿ ನಾವು ವಿಡಿಯೋ ಕ್ಯಾಮ್ರಾದು ಅಂತೇವೆ, ಅದ್ರಾಗೂ ಬೆಳ್ಳಿ ಬೆಳ್ಳಿನೂ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆ ಸೆಕ್ಟರ್ನಾಗೂ ವೀಕ್ಷಕರೇ 2% ಈಗ ಸದ್ಯ ಬೇಡಿಕೆ ಬೆಳ್ಳಿದ.
ಅದು ಫ್ಯೂಚರ್ನ ಹೆಚ್ಚಾಕೊಂತಾನೆ ಹೋಗೋದು, ಯಾಕಂದರೆ ಎಲ್ಲರ ಜನರ ಕಡೆ ಕ್ಯಾಮ್ರಾ ಅದು ಬರೋದನ್ನು. ಅಂದರೆ ಇದರಲ್ಲೇನೋ ನೀವು ತಿಳ್ಕೊಬೋದ ಬೆಳ್ಳಿ ಡಿಮಾಂಡ್ ಫ್ಯೂಚರ್ನಾಗ ಯಾವ ಥರ ಇರ್ಬೋದಂತ. ಅದ ಕಾರಣ ವೀಕ್ಷಕರು ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಸೆಕ್ಟರ್ನಾಗ ಭಾಳ ಹೆಚ್ಚು ಬೆಳ್ಳಿ ಡಿಮಾಂಡ್ ಐತಿ. ಆ ಕಾರಣದಿಂದ 2025ನಾಗ ಇನ್ವೆಸ್ಟರ್ಸ್ಗೆ ಈ ಥರ ಚಲೋ ರಿಟರ್ನ್ ಬೆಳ್ಳಿ ಕೊಟ್ಟೈತಂತ ನಾವು ಅನ್ಬೋದ. ನೋಡ್ರಿ 2026ನಾಗೂ ಇನ್ವೆಸ್ಟರ್ಸಿಗೆ ಬೆಳ್ಳಿ ಚಲೋ ರಿಟರ್ನ್ ಕೊಡ್ಬೋದಾ. ಮೇನ್ ಅಂತಂದರೆ ಇವು ಸೋಲಾರ್ ಸೆಕ್ಟರ್ ಆಗಲಿ ಇವಿ ಸೆಕ್ಟರ್ ಆಗಲಿ ಇನ್ನು ವೀಕ್ಷಕರು ಈಗ ಸ್ಟಾರ್ಟ್ ಆಗಿದಾವ, ಇನ್ನೂ ಭಾಳ ಬೆಳೆಯೋ ಇದಾವ್ರಿ. ಖಂಡಿತವಾಗಿ ಫ್ಯೂಚರ್ನಾಗ ಬೆಳ್ಕೊಂತ ಹೋದು ಅಂತಂದ್ರೆ ಬೆಳ್ಳಿ ಡಿಮಾಂಡ್ ಹೆಚ್ಚಾಕೊಂತಾನೆ ಹೋಗೋದ. ಬೆಳ್ಳಿ ಡಿಮಾಂಡ್ ಹೆಚ್ಚಾಕೊಂತ ಹೋದ್ರೆ ಇನ್ವೆಸ್ಟರ್ಸ್ಗೆ ಬೆಳ್ಳಿ ಚಲೋ ರಿಟರ್ನ್ ಕೊಡೋದನ್ನ ಅಂತ ನಮಗೆ ಈ ಒಂದು ಡೇಟಾಲೇನೋ ಗೊತ್ತಾಗ್ತೈತೆ ಅಂತ ನಾವು ಅನ್ಬೋದ. ಈಗ ಬರೀ ನಾವು ಭಾರತದ್ದು ದೊಡ್ಡ ದೊಡ್ಡ ಬ್ರೋಕರೇಜ್ ಹೌಸ್ಗಳಿದಾವ, ಅವು ಬೆಳ್ಳಿಗೆ 2026ನಾಗ ಏನು ಟಾರ್ಗೆಟ್ ಕೊಟ್ಟಾವ ಬೆಳ್ಳಿ ಪ್ರೈಸ್ಗೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಭಾರತದ ಪ್ರಸಿದ್ಧ ಬ್ರೋಕರ್ ಆದ ಮೋತಿಲಾಲ್ ಓಸ್ವಾಲ್ ಅವರ 2026ನಾಗ ಬೆಳ್ಳಿ 2,40,000 ತಲುಪಬಹುದಂತ ಟಾರ್ಗೆಟ್ ಕೊಟ್ಟಾರ. ಎಕ್ಸೆಸ್ ಸೆಕ್ಯೂರಿಟೀಸ್ದವ್ರನ್ನು ನೋಡ್ಬೋದು ನೀವು, 2,40,000 ಬೆಳ್ಳಿ ತಲುಪಬಹುದು ಅಂತ ವೀಕ್ಷಕರೇ ಟಾರ್ಗೆಟ್ ಅನ್ನ ಕೊಟ್ಟಾರ. ಯಾವ ವೆಲ್ತ್ದವ್ರೆ 2026ನಾಗ 2,60,000 ಬೆಳ್ಳಿ ತಲುಪಬಹುದು ಅಂತ ಟಾರ್ಗೆಟ್ ಕೊಟ್ಟಿದ್ದಾರ. ಮತ್ತು ಏನು IBJ ಐತಿ ಅವರ 2,30,000ದಿಂದ 2,50,000 ಬೆಳ್ಳಿ ತಲುಪಬಹುದು 2026ನಾಗ ಅಂತ ಟಾರ್ಗೆಟ್ ಕೊಟ್ಟಿದ್ದಾರ. ಇವೆಲ್ಲ ಬ್ರೋಕರೇಜ್ಗಳದ್ದು ವೀಕ್ಷಕರ ಔಟ್ಲುಕ್. ಈಗ ನನ್ನ ಪರ್ಸನಲ್ ಔಟ್ಲುಕ್ ಏನೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಬೆಳ್ಳಿದ ಡಿಮಾಂಡ್ರೆ ಭಾಳ ಐತಿ. ಮೇನ್ ಅಂತಂದ್ರೆ ಇಂಡಸ್ಟ್ರಿಯಲ್ನಾಗ ಭಾಳ ಬಳಸತ್ತಾರ. ಹತ್ರ ಮೇನ್ ಇಂಪಾರ್ಟೆಂಟ್ ಸೆಕ್ಟರ್ ಈಗ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗಿದಾವ. ಈಗ ನೀವು ಸನ್ರೈಸ್ ಸೆಕ್ಟರ್ ಅಂತೀವಿ, ಅವು ಸನ್ರೈಸ್ ಸೆಕ್ಟರ್ನಾಗ ಡಿಮಾಂಡ್ ಹೆಚ್ಚಿರೋ ಕಾರಣ ಫ್ಯೂಚರ್ನಾಗ ಖಂಡಿತವಾಗಿ ಬೆಳ್ಳಿ ಬೆಳ್ಳಿ ಡಿಮಾಂಡ್ ಹೆಚ್ಚಿರೋದನ್ನ. ಅದ್ರಾಗ್ರೆ ಮೇನ್ ವೀಕ್ಷಕರೇ, ನಾವು ಒಂದು ವರ್ಷನಾಗ ಟೋಟಲ್ ಬೆಳ್ಳಿ ಜಗತ್ನಾಗ ಎಷ್ಟು ಮೈನಿಂಗ್ ಮಾಡ್ತಾರಂತಂದ್ರೆ 25,000ರಿಂದ 26,000 ಟನ್ ನೋಡ್ಬೋದು ನೀವು. 25,000ರಿಂದ 26,000 ಟನ್ ಅಷ್ಟೇ ಬೆಳ್ಳಿಯನ್ನ ಮೈನಿಂಗ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಮಾಡೋಕೆ ಆಗಂಗಿಲ್ಲ. ಮತ್ತು ಬೆಳ್ಳಿ ಅಂತನ ಪರ್ಸ್ನಲ್ ಯಾವುದು ಮೈನಿಂಗ್ ಇಲ್ಲ. ತಾಮ್ರ ತೆಗಿಯಕ್ಕೆ ಹೋಗ್ತಾರ, ತಾಮ್ರ ಜೊತೆಗನ್ನ ಅವ್ರಿಗೆ ವೀಕ್ಷಕರೇ ತಾಮ್ರ ಅಂತಿಲ್ಲ ಮತ್ತು ಬೇರೆ ಬೇರೆ ಧಾತು ಇದಾವ, ಅವು ಧಾತುಗಳನ್ನ ತೆಗೆತಿರ್ತಾರ, ಅವಾಗನ್ನ ಬೆಳ್ಳಿ ಅವ್ರಿಗೆ ಸಿಗ್ತೈತಂತ. ಅದ ಕಾರಣ ಈಗ ಸದ್ಯರೇ 25,000ದಿಂದ 26,000 ಮೆಟ್ರಿಕ್ ಟನ್ ವೀಕ್ಷಕರೇ ಬೆಳ್ಳಿಯನ್ನ ಮೈನ್ ಮಾಡ್ತಾರ, ಉತ್ಪಾದನೆ ಮಾಡ್ತಾರ, ಭೂಮಿನಾಗಿಂದ ಅಳದು ತೆಗಿತಾರ. ಈಗ ಇಷ್ಟ ಬೆಳ್ಳಿ ಐತಿ, ಡಿಮಾಂಡ್ ರೀ ಫ್ಯೂಚರ್ನಾಗ ಭಾಳ ಹೆಚ್ಚಾಗತ್ತೈತೆ ಅಂದ್ರೆ ಖಂಡಿತವಾಗಿ ಬೆಳ್ಳಿದ ಪ್ರೈಸ್ ರೀ ಇರೋದನ್ನ. ಇದು ನಂದು ಔಟ್ಲುಕ್. ಆದ ಕಾರಣ ಬೆಳ್ಳಿ ಇಲ್ಲಿಂದನೂ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಕೊಡ್ಬೋದು ಅಂತ ನನಗನ್ನಿಸ್ತೈತಿ. ಬಟ್ ಅದ್ರಾಗ ಒಂದು ವೀಕ್ಷಕರೇ ಏನು ಡೇಂಜರಸ್ ಪಾಯಿಂಟ್ ಅಂತಂದ್ರೆ, ಏನು 2025ನಾಗ ಬೆಳ್ಳಿ ಭಾಳ ರಿಟರ್ನ್ ಕೊಟ್ಟಿತ್ತ, ಅದೇ ಥರ 2026ನಾಗೂ ಕೊಡ್ತೈತಂತ ನನಗನ್ಸಂಗಿಲ್ಲ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ, ನಾವು 2025ನಾಗ ಬೆಳ್ಳಿ ಯಾಕೆ ಚಲೋ ರಿಟರ್ನ್ ಕೊಟ್ಟಿತ್ತಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಅಂದ್ರೆ ನಮಗೆ ಗೊತ್ತಾಗ್ಬಿಡ್ತೈತಿ. ನೋಡ್ರಿ, 2025ನಾಗ ಬೆಳ್ಳಿ ಚಲೋ ರಿಟರ್ನ್ ಕೊಡಕ್ಕೆ ಮೇನ್ ರೀಸನ್ ಏನಂತಂದ್ರೆ ಇಂಡಸ್ಟ್ರಿಯಲ್ ಡಿಮಾಂಡ್ ಹೆಚ್ಚಿತ್ತು, ಡಿಮಾಂಡ್ ಭಾಳ ಇತ್ತು. ಬಟ್ ಅದ 2025ನಾಗನೇ ಇತ್ತನಾಗ ಬರಂಗಿಲ್ಲ. ಸೋಲಾರ್ ಸೆಕ್ಟರ್ ಅದು ನಿಮ್ಗೆ ಗೊತ್ತೈತಿ, ಈಗ 3-4 ವರ್ಷದಿಂದ ವೀಕ್ಷಕರೇ ಸ್ಟಾರ್ಟ್ ಆಗೈತಿ. 24ನಾಗೂ ಅಷ್ಟೇ ಡಿಮಾಂಡ್ ಇತ್ತು ರೀ ಬೆಳ್ಳಿದ, ಆದ್ರೂ 24ನಾಗ ಅಷ್ಟು ಚಲೋ ರಿಟರ್ನ್ ಕೊಟ್ಟಿಲ್ಲ ಬೆಳ್ಳಿ, 25ನಾಗ ಭಾಳ ಕೊಟ್ಟಿತ್ತ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್. 2025ನಾಗ ಸ್ಟಾಕ್ ಮಾರ್ಕೆಟ್ ಇನ್ನೂ ಚಲೋ ರಿಟರ್ನ್ ಕೊಟ್ಟಿಲ್ಲ, ನೆಗೆಟಿವ್ ರಿಟರ್ನ್ ಕೊಟ್ಟವ್ರಿ. ಅದ ಕಾರಣ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟನ್ನು ಬಿಟ್ಟು ಬೆಳ್ಳಿನಾಗ ಅದು ಹೂಡಿಕೆ ಮಾಡತ್ರ, ಸೇಫರ್ ಅಸೆಟ್ ಕ್ಲಾಸ್ ಕಡೆ ಹೋಗತ್ರ. ಆ ಒಂದು ಕಾರಣದಿಂದನೂ ಬೆಳ್ಳಿ ಡಿಮಾಂಡ್ ಭಾಳ ಆಗೈತೆ ಅಂತ ನಾವು ಅನ್ಬೋದ. ಆದರೆ ವೀಕ್ಷಕರೇ, 2026ನಾಗ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ನ ಇರ್ತೈತಂತ ನನಗೆ ಬರಂಗಿಲ್ಲ. ಅದ ಕಾರಣ 2026ನಾಗ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಯಾವ ಥರ ಇರ್ತೈತಂತ ನೋಡ್ಬೇಕಾ. ಏನ್ರಿ ಚಲೋ ಆತಂತಂದ್ರೆ 2025ನಾಗ ಯಾವ ಥರ ಸಿಲ್ವರ್ ರಿಟರ್ನ್ ಕೊಟ್ಟಿತ್ತು ಅದೇ ಥರ ಕೊಡ್ತೈತಂತ 2026ನಾಗ ನನಗೆ ಬರಂಗಿಲ್ಲ. ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ 2025ನಾಗ ಯಾವ ಥರ ಇತ್ತು ಅದೇ ಥರ 2026ನಾಗೂ ಇತ್ತಂದ್ರೆ ಖಂಡಿತವಾಗಿ ಸಿಲ್ವರ್ ಇನ್ವೆಸ್ಟರ್ಸ್ಗೆ 2026ನಾಗೂ ಮ್ಯಾಸಿವ್ ರಿಟರ್ನ್ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಭಾಳ ಹೆಚ್ಚೈತಿ. ಅದಕ್ಕೆ ಕಾರಣ ಅದ್ರ ಮ್ಯಾಗೂ ನಮ್ದು ಕಣ್ಣ ಇರಬೇಕು. ಇದು ವೀಕ್ಷಕರೇ ನಂದು ಫ್ಯೂಚರ್ ಔಟ್ಲುಕ್. ಸಿಲ್ವರ್ನಾಗ ನಾರೇ ಬುಲ್ಲಿಶ್ ಇದ್ದೇನೆ, ಆದ್ರೆ ಸ್ಟಾಕ್ ಮಾರ್ಕೆಟನ್ನು ಕಂಪೇರ್ ಮಾಡಿ ನೋಡ್ಬೇಕು. ಬುಲ್ಲಿಶ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಮ್ಮಿ ರಿಟರ್ನ್ ಕೊಡ್ತೈತಿ, ಬೇರಿಶ್ ಇತ್ತಂತಾರೆ ಅಂದ್ರೆ 2026ನಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ವೀಕ್ಷಕರೇ ಖಂಡಿತವಾಗಿ ಬೆಳ್ಳಿ 2025ನಾಗ ಯಾವ ಥರ ರಿಟರ್ನ್ ಕೊಟ್ಟೈತಿ ಅದೇ ಥರ 2026ನಾಗೂ ಕೊಡ್ತೈತಿ. ಇವು ಪಾಯಿಂಟ್ಗಳು ನಿಮ್ದು ತಲೆ ಇರಬೇಕು. ಈಗ ಬರೀ ಬೆಳ್ಳಿನಾಗ ನಾವು ಯಾವ ಥರ SIP ಮಾಡ್ಬೋದು, ಯಾವ ಥರ ಹೂಡಿಕೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಬೆಳ್ಳಿನಾಗ ನೀವು ಹೂಡಿಕೆ ಮಾಡ್ಬೇಕಂತಂದ್ರೆ, ಸಿಲ್ವರ್ನೇ ಹೂಡಿಕೆ ಮಾಡ್ಬೇಕಂತಂದ್ರೆ ಹಲವಾರು ಹಾದಿಗಳಿದ್ದಾವ. ಒಂದೇ ಮೇನ್ ಹಾದಿ, ನೀವು ಡೈರೆಕ್ಟ್ ಪ್ಯೂರ್ ಬೆಳ್ಳಿ ಅಥವಾ ಏನು ಕಾಯಿನ್ ಸಿಗ್ತಾವೆ, ಬಾರ್ ಸಿಗ್ತಾವೆ ಅದನ್ನು ತಂದು ಮನೆಯಾಗ ಇಡ್ಬೋದಾ. ಬಟ್ ಅದ್ರಾಗ ರಿಸ್ಕ್ ಐತಿ, ಮನ್ಯಾಗ ತುಡುಗಾಗ್ಬೋದ, ಇಡೋದು ಟೆನ್ಷನ್, ಮತ್ತು ವೀಕ್ಷಕರೇ ಮೇಕಿಂಗ್ ಚಾರ್ಜಸ್, ಆ ಚಾರ್ಜಸ್ ಈ ಚಾರ್ಜಸ್ ಎಲ್ಲ ಹತ್ತುತ್ತಾವ. ಅದನ್ನು ಬಿಟ್ಟರೆ ಎಲ್ಲಕ್ಕಿಂತ ಬೆಸ್ಟ್ ನನ್ನ ಪರ್ಸ್ನಲ್ ವೀಕ್ಷಕರೇ ಬೆಳ್ಳಿನ ಹೂಡಿಕೆ ಮಾಡೋಕೆ ಇನ್ಸ್ಟ್ರೂಮೆಂಟ್ ಏನಂತಂದ್ರೆ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು. ಭಾರತನಾಗ ಕೆಲವೊಂದು ಕಂಪ್ನಿಗಳದ ಸಿಲ್ವರ್ ETF ಇದಾವ,
ಆ ETF ಹೂಡಿಕೆ ಮಾಡಿರಿ. ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡಕೋಬೇಡ್ರಿ. ಬೆಳ್ಳಿದು ಮ್ಯೂಚುವಲ್ ಫಂಡ್ ಇದಾವೆ, ಸಿಲ್ವರ್ ಮ್ಯೂಚುವಲ್ ಫಂಡ್ ಅಂತ, ಅದ್ರಾಗ ಹೂಡಿಕೆ ಮಾಡ್ರೆ ಅದ್ರಾಗ ಚಾರ್ಜಸ್ ಭಾಳಸ್ತಾರೆ, ಎಕ್ಸ್ಪೆನ್ಸ್ ಚಾರ್ಜಸ್ ಭಾಳಸ್ತಾರೆ. ETF ಹೂಡಿಕೆ ಮಾಡ್ರೆ ಅಲ್ಲಿ ಎಕ್ಸ್ಪೆನ್ಸ್ ಚಾರ್ಜಸ್ ಕಡಿಮೆ ಇರ್ತೈತಿ. SIP ಮುಖಾಂತರನೂ ನೀವು ಹೂಡಿಕೆ ಮಾಡ್ಬೋದು ETF SIP ಮುಖಾಂತರ ನೀವೇನ್ರಿ ETF ಹೂಡಿಕೆ ಮಾಡಿರಿ ಅಂತಂದ್ರೆ, ಸಿಲ್ವರ್ ETF ಅದು ಹೂಡಿಕೆ ಮಾಡಿರಿ ಅಂತಂದ್ರೆ ಖಂಡಿತವಾಗಿ ವೀಕ್ಷಕರೇ ಫ್ಯೂಚರ್ನೇ ನಿಮ್ಗೆ ಹೆಚ್ಚು ಲಾಭ ಆಗೋ ಚಾನ್ಸಸ್ ಭಾಳ ಹೆಚ್ಚೈತಿ. ಬಟ್ ಆಗತ್ತೈತೆ ಅಂತ ಗ್ಯಾರಂಟಿ ಇರಂಗಿಲ್ಲ. ಅದ ಕಾರಣ ವೀಕ್ಷಕರೇ ETF ಹೂಡಿಕೆ ಮಾಡೋದು, ಅದು SIP ಮುಖಾಂತರ ಹೂಡಿಕೆ ಮಾಡೋದನ್ನ ನನಗೆ ಬೆಸ್ಟ್ ಅನಿಸ್ತೈತಿ. ಯಾಕೆ SIP ಮುಖಾಂತರನ ಅಂತಂದ್ರೆ ಸಿಲ್ವರ್ ವೀಕ್ಷಕರೇ ಭಾಳ ಏರಿಳಿತವನ್ನ ತೋರಿಸ್ತೈತ್ರಿ. ಯಾವಾಗೂ ಸಿಲ್ವರ್ ವೀಕ್ಷಕರೇ ಒಮ್ಮೆ ಏರ್ಕೊಂತಾನೆ ಹೋಗಂಗಿಲ್ಲ. ಈಗ ಏರ್ಕೊಂತ ಹೋಯ್ತಂದ್ರೆ ಅದೇ ಥರ ಬೀಳ್ಕೊಂತಾನೆ ಹೋಗ್ಬೋದು. ಸಿಲ್ವರ್ನಾಗ ಭಾಳ ವೈಟಾಲಿಟಿ ಇರ್ತೈತಿ, ಭಾಳ ಏರಿಳಿತ ಇರ್ತೈತಿ. ಅದ ಕಾರಣ ನೀವು SIP ಮಾಡಿರಂತಂದ್ರೆ ಆ ಏರಿಳಿತವನ್ನ ನೋಡಿ ನೀವು ಅನ್ಸಂಗಿಲ್ಲ, ಅದನ್ನ ಎದುರಿಸ್ಬೋದು. ಮತ್ತು ಫ್ಯೂಚರ್ನಾಗ ಚಲೋ ರಿಟರ್ನ್ ಸಿಗೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. ಯಾಕಂದ್ರೆ ಏರಿಳಿತ ಮಾಡ್ರೆ ನಿಮಗೆ ಎವರೇಜ್ ಪ್ರೈಸು ಚಲೋ ಸಿಕ್ಕಿರ್ತೈತಿ. ಅದ ಕಾರಣ ನೀವು ಸಿಲ್ವರ್ದು ETF ಅವ್ರ ಹೆಸರನ್ನ ತೊಳಂಗಿಲ್ಲ. ನೀವು ಪರ್ಸ್ನಲಿ ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ಬೋದು ಸಿಲ್ವರ್ ETF ಇನ್ ಇಂಡಿಯಾ ಅಂತ, ನಿಮಗೆ ಬರ್ತಾವ. ಅದ್ರಾಗ ಯಾವ್ದು ಚಲೋ ETF ಅನಿಸ್ತೈತಿ ಆ ಚಲೋ ETF ಬೈ ಮಾಡ್ರಿ. ಡಿಸ್ಕ್ರಿಪ್ಷನ್ನಾಗ 2 ವಿಡಿಯೋಗಳು ಲಿಂಕ್ ಕೊಟ್ಟಿರ್ತೇನೆ ನಾ ಸಿಲ್ವರ್ ರಿಲೇಟೆಡ್. ಯಾವ ಥರ ಸಿಲ್ವರನ್ನು ನಾವು ಕಡಿಮೆ ಪ್ರೈಸ್ನಾಗ ಬಾಯ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡೀನಿ. ಗೋಲ್ಡ್ ಮತ್ತು ಸಿಲ್ವರನ್ನು ಅದ್ರದ್ದು ಲಿಂಕ್ ಇಟ್ಟಿರ್ತೇನೆ. ಮತ್ತು ಸಿಲ್ವರ್ ವೀಕ್ಷಕರೇ ಯಾವ ಥರ 1980s ಕ್ರ್ಯಾಶ್ ಆಗಿತ್ತು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ವಿಡಿಯೋ ಮಾಡೀನಿ. ಹಂಟ್ ಬ್ರದರ್ಸ್ ಕ್ರ್ಯಾಶ್ ಅಂತಾರೆ ಅದಕ್ಕೆ, ಅದ್ರ ಬಗ್ಗೆನೂ ಮಾಡೀನಿ. ಆ ವಿಡಿಯೋನು ಹೋಗಿ ನೋಡ್ರಿ. ಈ ವಿಡಿಯೋ ನೋಡಿ ಅವು ಎರಡು ನೋಡಿರ್ತೀರ ಅಂತಂದ್ರೆ ಸಿಲ್ವರ್ನಾಗ ನೀವು ಭಾಳ ಎಕ್ಸ್ಪರ್ಟ್ ಆಗ್ತೀರಿ. ಮತ್ತು ಸಿಲ್ವರ್ ಯಾವ ಥರ ಮೂವ್ ಆಗ್ತೈತಿ, ಸಿಲ್ವರ್ದ ಗುಣಲಕ್ಷಣಗಳು ಯಾವ ಥರ ಇದಾವೆ ಅಂತ ಎಲ್ಲ ಡೀಟೇಲ್ದಾಗ ನಿಮ್ಗೆ ಗೊತ್ತಾಗ್ತೈತಿ. ನೀವು ಸಿಲ್ವರ್ನಾಗ ಹೂಡಿಕೆ ಮಾಡ್ಬೋದು. ಅವೆಲ್ಲ ವಿಡಿಯೋಗಳನ್ನು ನೋಡಿ ನಿಮ್ದು ಸ್ವಂತ ನಿರ್ಧಾರವನ್ನು ತೊಗೊಂಡ. ಅದ ಕಾರಣ ಎಲ್ಲಕ್ಕಿಂತ ಬೆಸ್ಟ್ ಹೂಡಿಕೆ ಮಾಡೋದಿದ್ರೆ ನೀವು ಸಿಲ್ವರ್ದು ETF ಹೂಡಿಕೆ ಮಾಡ್ಬೋದು. ಇದು ನಿಮ್ದು ತಲೆಯಾಗಿರಲಿ. ಒಂದು ವೀಕ್ಷಕರೇ ನಾನು ನಿಮಗೆ ಹೇಳ್ತೇನೆ, ಯಾವುದೂ ಅಸೆಟ್ ಕ್ಲಾಸ್ ಆಗಲಿ ನಿಮಗೆ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡೋಂಗಿಲ್ಲ. ಒಂದು ವರ್ಷ ಪಾಸಿಟಿವ್ ರಿಟರ್ನ್ ಕೊಟ್ಟವಂತಂದ್ರೆ ಮುಂದಿನ ವರ್ಷನೂ ಖಂಡಿತವಾಗಿ ಪಾಸಿಟಿವ್ ರಿಟರ್ನ್ ಕೊಡ್ತಾವ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಅದ ಕಾರಣ ನಿಮ್ಮದು ರಿಸ್ಕನ್ನು ಮ್ಯಾನೇಜ್ ಮಾಡಿ ಹೂಡಿಕೆ ಮಾಡಿರಿ. ಸಿಲ್ವರ್ದು ವೀಕ್ಷಕರೇ ನಾ ಏನು ಹಂಟ್ ಬ್ರದರ್ಸ್ ಕ್ರ್ಯಾಶ್ ಅನ್ನಿ ಆ ವಿಡಿಯೋನು ಹೋಗಿ ನೋಡ್ರಿ. ಅದರಲ್ಲೇ ನಿಮಗೆ ಗೊತ್ತಾಗ್ತೈತಿ ಸಿಲ್ವರ್ ಯಾವ ಥರ ಇಳಿತವನ್ನು ತೋರಿಸ್ತೈತಿ, ಯಾವ ಥರ ವೈಟಾಲಿಟಿ ಇರ್ತೈತೆ ಅಂತ. ಅದ ಕಾರಣ ಈ ವಿಡಿಯೋ ಮುಗಿಯಾನ ಆ ವಿಡಿಯೋ ಹೋಗಿ ನೋಡ್ರಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಐತಿ. ಈ ವಿಡಿಯೋ ಹಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಸಿಲ್ವರ್ ಬಗ್ಗೆ ಡೀಟೇಲ್ದಾಗ ಗೊತ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.